ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಬಸವರಾಜ್, ನಿಸರ್ಗ ಹಾಸ್ಪಿಟಲ್ ನಂದಿಪುರ್. ಇವತ್ತಿನ ಟಾಪಿಕ್ ಒಂದು ಕಿಡ್ನಿ ಸ್ಟೋನ್ ಹೇಗೆ ರಿಮೂವ್ ಮಾಡಿಕೊಳ್ಳಬಹುದು, ನಿಮ್ಮ ಮನೆಯಲ್ಲಿ ಸರ್ಜಿಕಲ್ ಟ್ರೀಟ್ಮೆಂಟ್ ಇಲ್ಲದೆ ಹೇಗೆ ರಿಮೂವ್ ಮಾಡಿಕೊಳ್ಳುವುದರ ಬಗ್ಗೆ ಹೋಮ್ ರೆಮಿಡಿಯನ್ನು ಹೇಳ್ತೇನೆ. ಅದರ ಪ್ರಕಾರ ನೀವು ಮಾಡಿಕೊಳ್ಳಿ. ನಿಮ್ಮ ಮನೆಯಲ್ಲಿ ಯಾವುದೇ ಸರ್ಜಿಕಲ್ ಟ್ರೀಟ್ಮೆಂಟ್ ಇಲ್ಲದೆ ನೀವು ಮನೆಯಲ್ಲಿ ಮಾಡಿಕೊಳ್ಳಬಹುದು. ಇದು ಬಹಳ ಇಂಪಾರ್ಟೆಂಟ್ ಇದೆ. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಜನರಿಗೆ ಕಿಡ್ನಿ ಸ್ಟೋನ್ ಜಾಸ್ತಿ ಆಗ್ತಾ ಇದೆ. ಯಾಕಾಗುತ್ತೆ, ಏನಾಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಯಾಕಾಗುತ್ತೆ ಅಂದರೆ, ನಿಮ್ಮ ಹೆಚ್ಚುವರಿ ಖನಿಜಗಳು ಮೂತ್ರಪಿಂಡದಲ್ಲಿ ಸ್ಥಿತಿನೀಕರಣಗೊಂಡಾಗ ಮೂತ್ರಪಿಂಡಗಳಲ್ಲಿ ಕಲ್ಲು ರೂಪುಗೊಳ್ಳುತ್ತದೆ ಮತ್ತು ಅದು ಮೂತ್ರಪಿಂಡದಲ್ಲಿ ಗಟ್ಟಿಯಾಗಿ ಇರುತ್ತೆ. ಅದರಿಂದಾಗಿ ಪೇನ್ ಅಥವಾ ಅಸ್ವಸ್ಥತೆಯನ್ನು ಉಂಟು ಮಾಡುತ್ತದೆ. ನಾವು ಸಾಕಷ್ಟು ನೀರು ಕುಡಿದೇ ಇರುವುದರಿಂದ ಅಥವಾ ಸರಿಯಾಗಿ ಹೈಡ್ರೀಕರಿಸುವುದರಿಂದ ಮೂತ್ರಪಿಂಡದ ಕಲ್ಲುಗಳು ಪ್ರಮುಖ ಕಾರಣವಾಗಿ ರೂಪುಗೊಳ್ಳುತ್ತದೆ. ಇದು ಹೇಗೆ ಯಾವಾಗ ಬರುತ್ತೆ ಅಂದರೆ, ದೇಹದ ತೂಕ ಹೆಚ್ಚು ಇರುವುದರಿಂದ ಮತ್ತು ಹೈ ಪ್ರೋಟೀನ್ ಅಂಶದ ಆಹಾರ ಸೇವಿಸುವುದರಿಂದ ಮತ್ತು ಲವಣಗಳನ್ನು ಸೇವಿಸುವುದರಿಂದ ಮತ್ತು ಅತಿಯಾದ ಸಕ್ಕರೆಯನ್ನು ಬಳಸುವುದರಿಂದ, ಸ್ವೀಟ್ ಅದು ಎಲ್ಲ ತಿನ್ನುವುದರಿಂದ ನಮ್ಮ ಕಿಡ್ನಿ ಸ್ಟೋನ್ ಬೆಳೆಯಲು ಮುಖ್ಯ ಅಂಶವಾಗಿ ರೂಪುಗೊಳ್ಳುತ್ತದೆ. ಇದು ಟ್ರೀಟ್ಮೆಂಟ್ ಆದಷ್ಟು ಬೇಗ ಮಾಡಿಕೊಳ್ಳಲಿಲ್ಲ ಅಂದರೆ ಏನಾಗುತ್ತೆ, ಕಿಡ್ನಿಗೆ ಪ್ರಾಬ್ಲಮ್ ಆಗುತ್ತೆ, ಕಿಡ್ನಿ ಬಾವು ಬರುತ್ತೆ, ಯೂರಿನ್ ಬರ್ನಿಂಗ್ ಆಗುತ್ತೆ ಮತ್ತು ಹಲವಾರು ಕಾಯಿಲೆಗೆ ತುತ್ತಾಗುತ್ತಾರೆ. ಅದರಿಂದಾಗಿ ಕಿಡ್ನಿ ಸ್ಟೋನ್ ಬಹಳ ಮುಖ್ಯವಾದ ನಮ್ಮ ಆರ್ಗನ್ ಆಗಿದ್ದು, ಅದನ್ನು ಕೇರ್ಲೆಸ್ ಮಾಡದೆ ಟ್ರೀಟ್ಮೆಂಟ್ ಮಾಡಿಕೊಳ್ಳಿ. ಅದನ್ನು ಹೇಗೆ ಮಾಡಿಕೊಳ್ಳಬೇಕು ಮನೆಯಲ್ಲಿ ಅನ್ನೋದ್ರ ಬಗ್ಗೆ ನಾನು ಹೇಳಿಕೊಡುತ್ತೇನೆ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ನಾನು ಹೆಲ್ತ್ ಬಗ್ಗೆ ಹೇಳ್ತಾ ಹೋಗ್ತೀನಿ, ಅದರ ಪ್ರಕಾರ ಮಾಡಿಕೊಳ್ಳಿ ಅಂತ ನಾನು ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಒಂದು ಆಪಲ್ ಸೈಡರ್ ವಿನೆಗರ್. ಇದು ಎಲ್ಲ ಕಿರಾಣಿ ಅಂಗಡಿಗಳಲ್ಲಿ ಸಿಗುವಂಥ ವಸ್ತು. ಇದನ್ನು ಏನು ಮಾಡಿಕೊಳ್ಬೇಕಂದ್ರೆ, ಇದು ದೇಹದಲ್ಲಿ ಕಿಡ್ನಿ ಸ್ಟೋನ್ ನಿವಾರಣೆಗೆ ಬಹಳ ಸುಲಭವಾದ ಮನೆಮದ್ದಾಗಿದ್ದು, ಆಪಲ್ ಸೈಡರ್ ವಿನೆಗರು ರಾಸಾಯನಿಕ ಸಂಯೋಜನೆಯು ಮೂತ್ರಪಿಂಡದ ಕಲ್ಲುಗಳಲ್ಲಿ ಮೃದುಗೊಳಿಸುತ್ತದೆ ಮತ್ತು ದೇಹದಿಂದ ಸುಲಭವಾಗಿ ಹೊರಗೆ ಹೋಗಲು ಬಹಳ ಅನುಕೂಲವಾಗುತ್ತದೆ. ನೀವು ನಿಯಮಿತವಾಗಿ ಆಪಲ್ ಸೈಡರ್ ವಿನೆಗರ್ ಕುಡಿಯುತ್ತಾ ಇದ್ದರೆ ಆಪಲ್ ಸೈಡರ್ ವಿನೆಗರಲ್ಲಿರುವ ಆಮ್ಲಜನಕದ ಮೂತ್ರಪಿಂಡದ ಕಲ್ಲುಗಳು ರೂಪುಗೊಳ್ಳುವುದನ್ನು ತಡೆಗಟ್ಟುತ್ತದೆ. ಅದನ್ನು ಹೇಗೆ ಮಾಡಬೇಕು ಅಂದರೆ, ನೀವು ಆಪಲ್ ಸೈಡರ್ ವಿನೆಗರ್ ಅನ್ನು ತಗೊಂಡು ಬನ್ನಿ. ಹಾಗೆ ಒಂದು ಗ್ಲಾಸ್ ನೀರು ತಗೊಳ್ಳಿ. ಅದನ್ನು ಏನು ಮಾಡ್ಬೇಕಂದ್ರೆ, 2 ಸ್ಪೂನ್ ಏನು ಮಾಡಬೇಕು, ಆ ನೀರಿನಲ್ಲಿ ಬೆರೆಸಿ ಅದನ್ನು ಚೆನ್ನಾಗಿ ಡೈಲ್ಯೂಟ್ ಮಾಡಿ ಡೈಲಿ ಕುಡಿಯೋದರಿಂದ ಕಿಡ್ನಿ ಸ್ಟೋನ್ ರಿಮೂವ್ ಆಗುತ್ತೆ. ಇದನ್ನು ಎಷ್ಟು ದಿವಸ ಕುಡಿಬೋದು? ನಿಮ್ಮ ಶರೀರಕ್ಕೆ ನಿಮ್ಮ ಕಿಡ್ನಿ ಸ್ಟೋನ್ ಬೇಡ ಅಂದರೆ ನೀವು ಪ್ರತಿದಿನ ಕುಡಿದ್ರೂ ಒಳ್ಳೆಯದು, ಅದೇನು ದೇಹಕ್ಕೆ ಕೆಟ್ಟದಾಗಲ್ಲ. ಅದನ್ನು ಹೇಗೆ ಮಾಡಬೇಕಂದು ಅನ್ನೋದಂದರೆ, ಅದು ಹೇಗೆ ಕುಡಿಬೇಕು, ಯಾವಾಗ ಕುಡಿಬೇಕಂದ್ರೆ, ಆಪಲ್ ಸೈಡರ್ ವಿನೆಗರು ಪ್ರತಿದಿನ ಬಿಫೋರ್ ಫುಡ್, ಊಟಕ್ಕಿಂತ ಮುಂಚಿತವಾಗಿ ಮುಂಜಾನೆ ಸಾಯಂಕಾಲ 2 ದಿವಸ ಕುಡಿಬೇಕು, 2 ಟೈಮ್ ಕುಡಿಬೇಕು ಇಡೀ ಡೋಸು. ಇದನ್ನು ಹೇಗಂದರೆ, ನಿಮ್ಮ ಕಿಡ್ನಿ ಸ್ಟೋನ್ ಎಷ್ಟು ಇರುತ್ತೆ, ಸೈಜ್ ಎಷ್ಟು ಇರುತ್ತೆ, ಮಿನಿಮಮ್ 4-5 ಏನಾರ ಇತ್ತಂದರೆ ಒಂದು ವೀಕ್ನಲ್ಲಿ ನಿಮ್ಗೆ ಕ್ಯೂರ್ ಆಗಿ ಹೋಗುತ್ತೆ. ಒಂದು ಸ್ವಲ್ಪ ದೊಡ್ಡದಿತ್ತಂದ್ರೆ ಸ್ವಲ್ಪ ಜಾಸ್ತಿ ಕುಡಿಯೋದು, ಒಂದು 5-10 ಡೇಸ್ ಕುಡಿದ್ರೂ ಬಹಳ ಒಳ್ಳೆಯದು. ಹಾಗೆ ನಾವು ಪ್ರತಿದಿನ ವಾರಕ್ಕೆ ಒಂದಿಲ್ಲ ಅಂದರೆ 1 ಅಥವಾ 2 ದಿವಸ ಕುಡಿಯುವುದರಿಂದ ನಮ್ಮ ಕಿಡ್ನಿ ಸ್ಟೋನ್ಗೆ ಬರಲು ಅವಕಾಶ ಆಗಲ್ಲ. ಆದ್ದರಿಂದ ನೀವು ಕಿಡ್ನಿ ಸ್ಟೋನ್ ನೀವು ಬೇಡ ಅಂದರೆ ವಾರಕ್ಕೆ 1 ಇಲ್ಲ ಅಂದರೆ 2 ದಿವಸ ಕುಡಿತಾ ಹೋಗಿ, ನಿಮ್ಮ ಕಿಡ್ನಿ ಸ್ಟೋನಿಗೆ ಮುಕ್ತವಾಗುತ್ತೆ. ಸೆಕೆಂಡ್ ಬಂದು ಅಡಿಗೆ ಸೋಡಾದಿಂದ ನಿಮ್ಮ ಕಿಡ್ನಿ ಸ್ಟೋನವನ್ನು ರಿಮೂವ್ ಮಾಡಿಕೊಳ್ಬೋದು. ಹೇಗೆಂದರೆ, 1 ಚಮಚ ಅಡಿಗೆ ಸೋಡಾ, 10 ml ಉಗುರು ಬೆಚ್ಚಗೆ ನೀರು ಬೇಕಾಗುತ್ತದೆ. ಅದನ್ನು
ಬೇಕಿಂಗ್ ಸೋಡಾ ಪೌಡರನ್ನು ನೀರಿನಲ್ಲಿ ಮಿಶ್ರಣ ಮಾಡಿಕೊಳ್ಳಬೇಕು ಮತ್ತು ಅದನ್ನು ತಕ್ಷಣ ಕುಡಿಯಬೇಕು. ದಿನವಿಡೀ ಇದನ್ನು ನಾವು 3 ಬಾರಿ ಕುಡಿಯಬೇಕಾಗುತ್ತದೆ. ಅಡಿಗೆ ಸೋಡಾ ಚಾರಿತ್ರ್ಯದ ಮೂತ್ರಪಿಂಡದ ಕಲ್ಲುಗಳಿಗೆ ರಚನೆಗೆ ಕಾರಣವಾದ ಮೂತ್ರದ ಆಮ್ಲೀಯತೆಯನ್ನು ಕಡಿಮೆ ಮಾಡುತ್ತದೆ. ಮೂತ್ರದ ಆಮ್ಲೀಯತೆಯನ್ನು ನಿಯಂತ್ರಣಕ್ಕೆ ಬಂದ ನಂತರ ಮೂತ್ರಪಿಂಡದ ಕಲ್ಲುಗಳು ಮೂತ್ರದ ಮೂಲಕ ಸುಲಭವಾಗಿ ಹಾದು ಹೋಗುತ್ತದೆ. ನಿಂಬೆ ರಸ ಮತ್ತು ವರ್ಜಿನ್ ಆಯಿಲ್ ಬರ್ಕೊಳ್ಳಿ. ನಿಂಬೆ ರಸ ಮತ್ತು ವರ್ಜಿನ್ ಆಲಿವ್ ಆಯಿಲ್ ಇದು ಬಹಳ ಇಂಪಾರ್ಟೆಂಟು, ಏಕೆಂದರೆ ಇದು ಬಹಳ ವರ್ಕ್ ಮಾಡುತ್ತೆ. ನಿಮಗೆ 1 ಚಮಚೆ ಹೆಚ್ಚುವರಿ ವರ್ಜಿನ್ ಆಲಿವ್ ಎಣ್ಣೆಯನ್ನು ತೆಗೆದುಕೊಳ್ಳಿ. 1 ಚಮಚೆ ನಿಂಬೆ ರಸವನ್ನು ತೆಗೆದುಕೊಳ್ಳಿ. 5 ml ಬಿಸಿನೀರು ತೆಗೆದುಬೇಕಾಗುತ್ತದೆ. ಏನಂದರೆ ನಿಂಬೆ ರಸ ಮತ್ತು ವರ್ಜಿನ್ ಆಲಿವ್ ಎಣ್ಣೆಯನ್ನು ನೀರಿಗೆ ಸೇರಿಸಬೇಕು. ಅದನ್ನು ಚೆನ್ನಾಗಿ ಬೆರೆಸಿ ಮತ್ತು ಕುಡಿಯಬೇಕು. ಮೂತ್ರದ ಪಿಂಡದ ಕಲ್ಲುಗಳಲ್ಲಿ ಪರಿಣಾಮಕಾರಿಯಾಗಿರುವ ಫಲಿತಾಂಶಗಳಿಗಾಗಿ ಇದನ್ನು ದಿನಕ್ಕೆ 3 ಬಾರಿ ಕುಡಿಯಬೇಕು. ಕೆಲವು ಗಂಟೆಗಳಿಗೆ ಹಾದು ಹೋಗದಿದ್ದರೆ ಕಲ್ಲು ದೇಹದಿಂದ ಹೊರಬರುವವರೆಗೆ ದಿನಕ್ಕೆ 3 ಬಾರಿ ಕುಡಿತಾ ಹೋಗಬೇಕು. ನಿಂಬೆ ರಸದಲ್ಲಿರುವ ಸಿಟ್ರಿಕ್ ಆಮ್ಲವು ಮೂತ್ರದ ಪಿಂಡದಿಂದ ಕಲ್ಲುಗಳನ್ನು ಒಡೆಯುತ್ತದೆ. ಹಾಗೆ ಆಲಿವ್ ಎಣ್ಣೆಯು ಜಡ್ಡಿಯ ಅಂಶಗಳನ್ನು ಕಲ್ಲು ಮೂತ್ರನಾಳದ ಮೂಲಕ ಸುಲಭವಾಗಿ ಹಾದು ಹೋಗಲು ಸಹಾಯ ಮಾಡುತ್ತದೆ. ಇದನ್ನು ಮಾಡಿ. ಹಾಗೆ ಮತ್ತು ನಮ್ಮ ಚಾನಲ್ ಯಾರು ನೋಡ್ತಿದ್ದಾರೆ ಅವರು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಕಿಡ್ನಿ ಸ್ಟೋನ್ ಬಗ್ಗೆ ಇನ್ನೊಂದು 4 ಟೈಪ್ ಇದೆ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ. ನಮಸ್ಕಾರ, ಥ್ಯಾಂಕ್ ಯು.